ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ನಂಜನಗೂಡಿನಲ್ಲಿ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ವಿದ್ಯಾಸಾಗರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ವಿದ್ಯುತ್ ಖಾಸಗೀಕರಣ ಮಾಡುತ್ತಿರುವ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. 1940ರ ದಶಕದಲ್ಲಿ ಜನಸಾಮಾನ್ಯರಿಗೆ ಬೇಕಾಗುವ ವಸ್ತುಗಳು ಖಾಸಗೀಕರಣ ಮಾಡಬಾರದು ಎಂದಿದ್ದಾರೆ. 15 ಜಿಲ್ಲೆಗಳ ವಿದ್ಯುತ್ ಮಾರಾಟ ಮಾಡಲು ಹೊರಟಿದೆ. ಇದನ್ನು ತೀವ್ರವಾಗಿ ಖಂಡಿಸುತ್ತೇವೆ. ಲಕ್ಷಾಂತರ ಐಪಿ ಶರ್ಟ್ಗಳು, ರೈತರ ಪಂಪ್ ಸೆಟ್ ಮತ್ತು ಹಳ್ಳಿಗಳಿಗೆ ಉಚಿತ ವಿದ್ಯುತ್ ನೀಡಲಾಗಿದೆ ಎಂದರು. ಜನ ಮುಖ್ಯಮಂತ್ರಿ ಬದಲಾವಣೆ ಆಗೋದ್ರ ಬಗ್ಗೆ ಗಮನ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ. ಯಾರೇ ಆದರೂ ಸ್ವಾಗತ. ಆದರೆ ಇದೇ ಸಂದರ್ಭದಲ್ಲಿ 15 ಜಿಲ್ಲೆಗಳ ವಿದ್ಯುತ್ ಪ್ರಸರಣವನ್ನು ಖಾಸಗಿ ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಅವರಿಗೆ ಕೊಡೋಕ್ಕೆ ಒಂದು ತೀರ್ಮಾನವನ್ನು ಮಾಡಿ ಸಾರ್ವಜನಿಕರಿಂದ ಆಕ್ಷೇಪಣೆಯನ್ನು ಕೇಳಿರೋಂಥದ್ದು. ಈಗಾಗಲೇ ಇದರ ವಿರುದ್ಧ ನಂಜನಗೂಡಿನಲ್ಲಿ ದೊಡ್ಡ ಚಳವಳಿ ಮೊದಲೇ ಆಗಿತ್ತು. ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಇದ್ದಾಗ ನಂಜನಗೂಡು ತಾಲೂಕಿನ ರೈತ ನೇತಾರರಾದ ತಾಂಡಪುರ ರಾಮೇಗೌಡ, ಹಳ್ಳಿದಿಡ್ಡಿ ರಘುಪತಿ ನಾಯ್ಕ ಮತ್ತು ದೇಬೂರು ದೈತಯ್ಯನವರು, ಬಿಳಿಗೆರೆ ಶಿವಣ್ಣ, KR ನಗರದಲ್ಲಿ ಕರ್ಮವೀರ ಮತ್ತು ಪ್ರಿಯಾಪಟ್ಟಣದಲ್ಲಿ ಬೋರೇಗೌಡ ಅಂಥೇಳಿ ದೊಡ್ಡ ಹೋರಾಟವನ್ನು ತುಂಬ ಅಂತ ಕೆಲಸ ಮಾಡಿದರು. ಲಕ್ಷಾಂತರ ಮೀಟ್ರ್ಗಳನ್ನ ಕಿತ್ತು KEB ಮುಂದೆ ಬಿಸಾಡ ಅಂತ ಕೆಲಸ ಮಾಡಿದರು. ಈಗ ಇದೇ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಯವರು ಬಂದಂಥ ಸಂದರ್ಭದಲ್ಲಿ 15 ಜಿಲ್ಲೆಗಳ ವಿದ್ಯುತ್ ಪ್ರಸರಣವನ್ನು ಏನು ಖಾಸಗಿಯವರಿಗೆ ವಹಿಸ್ತಾ ಇದ್ರಿ, ಇದು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಹೇಳಿಕೆಗೆ ಸಂಪೂರ್ಣ ವಿರೋಧವಾದದ್ದು. ಖಾಸಗೀಕರಣ ಮಾಡಿದರೆ ಹಣ ಖರೀದಿಸಿ ದುಡ್ಡು ಮಾಡಲು ಹೊರಟಿದ್ದಾರೆ. ಲಕ್ಷಾಂತರ ನೌಕರರಿಗೆ ಅನುಕೂಲವಾಗಲು ವಿದ್ಯುತ್ ಮಾರಾಟ ಮಾಡಲು ಬಿಡುವುದಿಲ್ಲ. ಇದಕ್ಕೆ ವಿರೋಧ ವ್ಯಕ್ತಪಡಿಸುತ್ತೇವೆ. ನಂಜನಗೂಡಿನಲ್ಲಿ ವಿದ್ಯಾಸಾಗರ್ ಎಚ್ಚರಿಕೆ ನೀಡಿದರು. ವಿದ್ಯುತ್ ಖಾಸಗೀಕರಣವನ್ನು ಕೈಬಿಡಬೇಕು. ಇದರಿಂದ ಸರ್ಕಾರಿ ಸಂಸ್ಥೆಗಳು ಮತ್ತು ನೌಕರರಿಗೂ ತೊಂದರೆಯಾಗಲಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಲಕ್ಷಾಂತರ ಉದ್ಯೋಗಗಳು ಖಾಲಿ ಉಳಿದಿವೆ. ಯುವಕರು ಸಾಮಾಜಿಕ ಜಾಲತಾಣದಲ್ಲಿ ನೋಡಿಕೊಂಡಿದ್ದಾರೆ. ಅವರಿಗೆ ಕೆಲಸ ಕಾರ್ಯಗಳನ್ನು ನೀಡುವಲ್ಲಿ ಸರ್ಕಾರಗಳು ವಿಫಲವಾಗಿವೆ ಎಂದರು. ವಿದ್ಯುತ್ ಖಾಸಗೀಕರಣವನ್ನು ಕೂಡಲೇ ಕೈಬಿಡಬೇಕು. ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳಿವೆ. ಅಗತ್ಯ ಇರುವ ಸಂಸ್ಥೆಗಳನ್ನು ಖಾಸಗೀಕರಣ ಮಾಡಬಾರದು ಮತ್ತು ಲಾಭಕ್ಕಾಗಿ ಬಳಸಬಾರದೆಂದು ಬಾಬಾ ಸಾಹೇಬರು ಉಲ್ಲೇಖಿಸಿದ್ದಾರೆ. ಖಾಸಗೀಕರಣಕ್ಕೆ ಕೈ ಹಾಕಿರುವ ಸರ್ಕಾರವನ್ನು ಮೂಲೆ ಗುಂಪು ಮಾಡಲು ನಾವು ಸಿದ್ಧರಿದ್ದೇವೆ. ಉದ್ಯೋಗ ಮತ್ತು ಸಾರಿಗೆ ಸಂಸ್ಥೆ ಸೇರಿದಂತೆ ಹಲವು ಇಲಾಖೆಗಳನ್ನು ಖಾಸಗೀಕರಣ ಮಾಡಲು ಹೊರಟಿದ್ದಾರೆ. ಅಧಿಕಾರಿಗಳು ಕೂಡ ಈ ಬಗ್ಗೆ ಯೋಚಿಸಿ ಸಂಘಟನೆಗೆ ಕೈಜೋಡಿಸಬೇಕು ಎಂದರು. ಕಾರ್ಪೊರೇಟ್ಗಳಿಗೆ ಮಾರಾಟ ಮಾಡುವುದು ನಡೆಯುತ್ತಿದೆ. ಹೋರಾಟಗಳು ಅನಿವಾರ್ಯತೆ ಇತ್ತು. ಹೋರಾಟಗಳು ಸಾಧ್ಯವಾಗುತ್ತಿದೆ. ಜನಪ್ರತಿನಿಧಿಗಳು ಖಾಸಗೀಕರಣ ಮಾಡಲು ಹೊರಟಿದ್ದಾರೆ. ಅವರಿಗೆ ಚುನಾವಣೆ ಸಂದರ್ಭದಲ್ಲಿ ಇವರು ಹಣಕಾಸಿನ ವ್ಯವಸ್ಥೆಯನ್ನು ಕೈಜೋಡಿಸುತ್ತಾರೆ ಎಂಬ ಕಾರಣಕ್ಕೆ ಹೋಗುತ್ತಿದ್ದಾರೆ. ಚೆಸ್ಕಾಂ ಅಧಿಕಾರಿಗಳನ್ನು ಖಾಸಗಿ ಸಂಸ್ಥೆಗೆ ಸೇರಿಸಿರುವುದರಿಂದ ನಿಮ್ಮನ್ನು ಖಾಸಗಿ ಕಂಪನಿ ಎಂದು ಕರೆಯುತ್ತಾರೆ. ಖಾಸಗಿ ಉದ್ಯೋಗಗಳಾಗುತ್ತಾರೆ. ಸಾರ್ವಜನಿಕರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ಲಾಭಕ್ಕಾಗಿ ದಂಧೆ ಮಾಡುತ್ತಿದ್ದಾರೆ. ಕುಮಾರ್, CTV ನ್ಯೂಸ್, ನಂಜನಗೂಡು. ನ್ಯಾಯ ಬೇಕು.